ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಟೊಮೊಟೊ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಟೊಮೊಟೊ ಮತ್ತು ಮೆಣಸಿನ್ಕಾಯಿ. ನಾನು ಟೊಮೊಟೊನೂ ಮೆಣಸಿನ್ಕಾಯಿನೂ ಬೇಯಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ. ನಿಮಗೆ ಚಟ್ನಿ ಯಾವ ಕ್ವಾಂಟಿಟಿ ಬೇಕೋ, ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ನನಗೆ ಚಟ್ನಿ ಜಾಸ್ತಿ ಬೇಕು, ಹಂಗಾಗಿ ನಾನು ಒಂದು 8ರಿಂದ 9 ಟೊಮೊಟೊ ಹಾಕಿದ್ದೀನಿ. ಆಮೇಲೆ ಖಾರನೂ ಅಷ್ಟೇ, ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟಕ್ಕೆ ನೀವು ಮೆಣಸಿನ್ಕಾಯಿನ ಬೇಯಿಸ್ಕೊಳ್ರಿ. ಹಸಿರು ಮೆಣಸಿನ್ಕಾಯಿ ನೋಡಿ ಸ್ನೇಹಿತರೆ, ಅದು ಬೇಯ್ತಾಯಿದೆ, ಬೆಂದಿದ್ದಾಗೈತೆ ಹತ್ರ ಬೀಳ. ನೋಡಿ ಯಾವ ರೀತಿ ಇದೇನದ, ಈ ರೀತಿ ಚೆನ್ನಾಗಿ ಟೊಮೊಟೊನು ಮೆಣಸಿನ್ಕಾಯಿನೂ ಬೇಯಿಸ್ಕೋಬೇಕು. ಅನಂತರ ನೀವೇನಾದರೂ ಹುಳಿ ಟೊಮೊಟೊ ಹಾಕಿದರೆ ಹುಣಸೆಹಣ್ಣ ಸ್ಕಿಪ್ ಮಾಡಿ. ಇಲ್ಲ ಅಂದರೆ ಹುಳಿ ಟೊಮೊಟೊ ಹಾಕಿಲ್ಲ ಅಂತಂದರೆ ಹುಣಸೆಹಣ್ಣ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಈಗ ಬರೋ ಟೊಮೊಟೊ, ಆಪಲ್ ಟೊಮೊಟೊ ಸ್ವಲ್ಪ ಹುಳಿ ಇರಲ್ಲ. ಯಾವುದನ್ನೇ ಟೊಮೊಟೊ ತಗೊಳ್ಳಿ, ಸ್ವಲ್ಪ ಕಾಯಿ ಇರೋ ಥರ ತಗೊಳ್ಳಿ. ನೋಡಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ಇಷ್ಟನ್ನು ಆ್ಯಡ್ ಮಾಡಿ. ನಿಮಗೆ ಇದಕ್ಕೆ ಬೇಕು ಅಂದರೆ ಬದನೆಕಾಯಿನೂ ಸಹ ಬೇಯಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನನಗೆ ಬದನೆಕಾಯಿ ಇರಲಿಲ್ಲ, ಹಂಗಾಗಿ ಅದನ್ನು ಹಾಕಿಲ್ಲ. ಇನ್ನೊಂದು ಸಲ ಬರೀ ಬದನೆಕಾಯಿದೆ ಚಟ್ನಿ ಬರುತ್ತೆ, ಅದನ್ನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಾನು ಟೊಮೊಟೊನೂ ಮೆಣಸಿನ್ಕಾಯಿನೂ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ನೋಡಿ ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ನೋಡಿ ನಾನು ಯಾವ ರೀತಿ ಹಾಕೊಂಡಿದ್ದೀನಿ ಅನ್ನೋದನ್ನು. ಟೊಮೊಟೊನ ಕಾಯಿ ಥರ ಇರೋದನ್ನು ಹಾಕಿ ಬೇಯಿಸ್ಕೊಂಡ್ರೆ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಣ್ಣಿರೋದು ಹಾಕೊಂಡ್ರೆ ಟೇಸ್ಟ್ ಕಡಿಮೆ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಇಷ್ಟನ್ನು ಟೊಮೊಟೊ ಹಾರ್ಕೊಂಡ್ಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನಾನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ರೊಟ್ಟಿ ಜೊತೆ, ಈ ಥರ ಚಟ್ನಿನ ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ, ಈ ಥರದ್ರೆಲ್ಲದ್ರ ಜೊತೆ ತಿಂದರೂ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ, ಈ ಥರ ಮಾಡ್ಕೊಂಡು ತಿಂದರೆ ನಾವು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅನ್ನೋದನ್ನು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್